ವೀಕ್ಷಕರೇ ಎವನ್ ಕನ್ನಡ ನ್ಯೂಸ್ ಹಾವೇರಿ. ವೀಕ್ಷಕರೇ, ಇಂದು ನೇಕಾರ ಸಮುದಾಯದ ವತಿಯಿಂದ ಸಾಲೇಶ್ವರ ಕಲ್ಯಾಣ ಮಂಟಪದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ನೇಕಾರ ಸಂತ ಆದ್ಯ ವಚನಕಾರ ದೇವರ ದಾಸಿಮಯ್ಯನವರ ಜಯಂತಿಯನ್ನು ಈ ಬಾರಿ ಅದ್ಧೂರಿಯಾಗಿ ಮಾಡಬೇಕೆಂಬ ತೀರ್ಮಾನಕ್ಕೆ ಸಮುದಾಯ ಬಂದ ಹಾಗಿದೆ. ಈ ಕುರಿತು ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಸಮುದಾಯದ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೇನೆ. ವೀಕ್ಷಕರೇ, ಒಮ್ಮೆ ನೋಡಿಬಿಡಿ. ಈ ದಿವಸ ಹಾವೇರಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟ ಮತ್ತು ದೇವರ ದಾಸಿಮಯ್ಯ ಉತ್ಸವ ಸಮಿತಿಯ ವತಿಯಿಂದ ಪತ್ರಿಕಾ ಮಿತ್ರರು, ಎಲೆಕ್ಟ್ರಾನಿಕ್ ಮತ್ತು ಪ್ರೆಸ್ ಮೀಡಿಯಾ ಅವರನ್ನ ಕರೆದಿದ್ದು, ನಾವು ದೇವರ ದಾಸಿಮಯ್ಯ ಜಯಂತ್ಯೋತ್ಸವವನ್ನು ಈ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡಿದ್ದೇವೆ. ಅದರ ಜಯಂತಿಯ ಉತ್ಸವದ ಅಧ್ಯಕ್ಷರಾಗಿ ಬಸವರಾಜ ಲಕ್ಷ್ಮೀಶ್ ಅವರು ಅದನ್ನು ನೆರವೇರಿಸ್ತಾ ಇದ್ದಾರೆ ಮತ್ತು ಅದರ ಸದಸ್ಯರು ಕೂಡ ಇದ್ದಾರೆ. ಮತ್ತು ಅದ್ರ ಜೊತೆಗೆ ನಮ್ಮ ನೇಕಾರ ಸಮುದಾಯ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಮುಕ್ತಿನಹಳ್ಳಿ ಅವರು ಮತ್ತು ಅವರ ಸಮಿತಿಯ ಸದಸ್ಯರು ಕೂಡ, ಒಕ್ಕೂಟದ ಪದಾಧಿಕಾರಿಗಳು ಕೂಡ ಇದರಲ್ಲಿ ಇರ್ತಾರೆ. ಈ ಒಂದು ಜಯಂತ್ಯೋತ್ಸವವನ್ನು 28/3/2026 ಶನಿವಾರ ದಿವಸ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಮಾಡಬೇಕಂತ ನಿರ್ಧಾರ ಮಾಡಿಕೊಂಡಿದ್ದೀವಿ. ಬೆಳಿಗ್ಗೆ ದೊಡ್ಡಪೇಟೆ ಅಂಬಾಭವಾನಿ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭ ಆಗುತ್ತೆ. MG ರೋಡ್ ಮೂಲಕ ಮತ್ತೆ ಇಲ್ಲಿ ಕುರುಬೇರಿ ಕ್ರಾಸ್ ಬಂದು ನಮ್ಮ ಮಿನಿ ವಿಧಾನಸೌಧ ಮುಂದೆ ಎದುರುಗಡೆಗೆ ದೇವರ ದಾಸಿಮಯ್ಯ ವೃತ್ತ ಅಂತ ಮಾಡಿದ್ದೀವಿ. ಆ ದೇವರ ದಾಸಿಮಯ್ಯ ವೃತ್ತದಲ್ಲಿ ದಾಸಿಮಯ್ಯನವರ ಒಂದು ಫೋಟೋಕ್ಕೆ ಮಾಲಾರ್ಪಣೆ ಮಾಡಿ, ನಂತರ ಕಾಕಿಯವರ ಕಲ್ಯಾಣ ಮಂಟಪದಲ್ಲಿ ಸಭಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಸಾನ್ನಿಧ್ಯವನ್ನು ಶ್ರೀ ಶ್ರೀ ಪ್ರಭುಲಿಂಗ ಸ್ವಾಮಿ ಮಹಾಸ್ವಾಮೀಜಿಯವರು, ಪದ್ಮಶಾಲಿ ಬ್ರಹ್ಮನ್ಮಠ ಮಹಾಸಂಸ್ಥಾನ ತುಮ್ಮಿನಕಟ್ಟಿ ಇವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಉಳಿದ ಎಲ್ಲ ನೇಕಾರ ಬಂಧು ಭಗಿನಿಯರು ಮತ್ತು ನೇಕಾರ ಪ್ರಮುಖರು ಕೂಡ ಈ ಒಂದು ಸಭೆಯಲ್ಲಿ ಇರ್ತಾರೆ. ಇಡೀ ರಾಜ್ಯದಲ್ಲಿ 40ರಿಂದ 50 ಲಕ್ಷ ನೇಕಾರಿದ್ದಾರೆ. ಆದರೆ ನಮ್ಮಲ್ಲಿ ಒಕ್ಕಟ್ಟಿನ ಕೊರತೆ ಇರೋದ್ರಿಂದ ನಾವು ಮುಂದೆ ಬರಲಿಕ್ಕೆ ಆಗಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಹಿಸ್ಟ್ರಿ ಐತಿ. ರಾಣೇಬೆನ್ನೂರಲ್ಲಿ ಹೆಚ್ಚಿಗೆ ಆಡಳಿತ ಮಾಡಿದವರು ನಗರಸಭೆಯಲ್ಲಿ ಅಂದರೆ ಅದು ನೇಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೇರೆ ಮುಂದೆ ಬಂದರೆ ಮುಂದೆ ಬಂದಿದ್ದಾರೆ. ಅವ್ರು ನೋಡಿ ನಾವು ಮುಂದೆ ಬರಬೇಕು ಅನ್ನೋದು ಒಂದು ಇಚ್ಛಾಶಕ್ತಿಯಿಂದ ನಾನು ಯಾವ ಸಮಾಜಕ್ಕೂ ಆಗಲಿ ಯಾರಿಗೂ ಕೂಡ ಬಳಿ ಮಾಡಿ ತೋರಿಸ್ತಕ್ಕಂಥ ಆಗೋದಿಲ್ಲ. ಎಲ್ಲವೂ ಕೂಡ ನಮ್ಮ ಮಾನವರು, ಎಲ್ಲವರು ಮಾನವ ಧರ್ಮ, ಎಲ್ಲ ಜಾತಿ ವರ್ಗಗಳನ್ನು ನಾವೇನು ಗಣನೆ ತೊಗೊಳೋದಿಲ್ಲ. ಆದರೆ ಆ ಸಮಾಜ ಮೇಲೆ ಬರ್ಬೇಕಂದ್ರೆ ಆ ಸಮಾಜನ ಗುರ್ತಕ್ಕಂಥ ಆಗಬೇಕು ಅಂತ ನಾನು ಈ ಒಂದು ಪತ್ರಿಕಾ ಇದರಲ್ಲಿ ಹೇಳ್ತಾ ನನ್ನ ನುಡಿಗಳನ್ನ ಮುಗಿಸ್ತೇನೆ. ಜೈ ನೇಕಾರ, ಜೈ ನೇಕಾರ. ನಮಸ್ಕಾರ. ನಾನು ಹನುಮಂತಪ್ಪ ತಿಮ್ಮಣ್ಣ ಮುಕ್ತಿನಹಳ್ಳಿ ಅಂತಂದೇಳಿ ಹಾವೇರಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾಗಿದ್ದು, ಈ ನಿಮಿತ್ತ ನಮ್ಮ ಸಂತ ನೇಕಾರ ಸಂತ ದೇವರ ದಾಸಿಮಯ್ಯನವರ ಕಾರ್ಯಕ್ರಮವನ್ನು ಈ ಜಿಲ್ಲೆಯಲ್ಲಿ ನಾವು ಸಾಕಷ್ಟು 3-4 ಕಡೆಗೆಲ್ಲ ಮಾಡಿದ್ದೀವಿ. ಈಗ ನೆಕ್ಸ್ಟು ನಮ್ಮದು 28 ರಾಣೆಬೆನ್ನೂರಿನಲ್ಲಿದೆ. ಆ ಕಾರ್ಯಕ್ರಮಕ್ಕೆ ದಯವಿಟ್ಟು ನೇಕಾರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಕೇಳಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಇದೇ 28/3/2026 ಶನಿವಾರ ದಿವಸ ಹಾವೇರಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟ ಹಾಗೂ ಶ್ರೀ ದೇವರ ದಾಸಿಮಯ್ಯ ಉತ್ಸವ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ನೇಕಾರ ಸಂತ ಆದ್ಯ ವಚನಕಾರ ನಮ್ಮ ನೇಕಾರ ಕುಲಗುರುಗಳಾದ ದೇವರ ದಾಸಿಮಯ್ಯನ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಈ ಸಲ ನಾವು ಅದ್ದೂರಿಯಾಗಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಇಲ್ಲಿವರೆಗೂ ಸಾಲೇಶ್ವರ ಕಲ್ಯಾಣ ಮಂಟಪದಲ್ಲಿ ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತಿದ್ವಿ. ಆ ಥರ ಆಗಬಾರ್ದು. ಸಮಾಜದಲ್ಲಿ ಒಂದು ಸಂಘಟನೆ ತರಬೇಕನ್ನೋ ಉದ್ದೇಶದಿಂದ ಅದ್ದೂರಿಯಾಗಿ ಮೆರವಣಿಗೆ ಮಾಡುವುದರ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನೇಕಾರ ಬಾಂಧವರನ್ನು ಕೂಡಿಸುವುದರ ಮೂಲಕ ಸಂಘಟನೆಯನ್ನು ಒತ್ತು ಕೊಟ್ಟು ಅದಕ್ಕೆ ನಾವು ಈ ಕಾರ್ಯಕ್ರಮನ ಆಚರಣೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಆ್ಯಕ್ಚುಲಿ ವಾಸ್ತವವಾಗಿ 23ನೇ ತಾರೀಕಿಗೆ ಇರೋದು ದೇವರ ದಾಸಿಮಯ್ಯನ ಕಾರ್ಯಕ್ರಮ. ಸರ್ಕಾರ ದೇವರ ದಾಸಿಮಯ್ಯನ ಜಯಂತ್ಯೋತ್ಸವವನ್ನು ಸರ್ಕಾರದ ವತಿಯಿಂದ ಆಚರಿಸಬೇಕಂತಲ್ಲಿ
ಜಿಲ್ಲಾ ಭವನದಲ್ಲಿ ಮತ್ತು ಆಡಳಿತ ಭವನದಲ್ಲಿ ಆಚರಿಸಬೇಕಂತ ತೀರ್ಮಾನ ಮಾಡಿದ್ರಿಂದ ಅಲ್ಲಿ ಮಾಡ್ತಿರೋದ್ರಿಂದ ಜನಸಂಖ್ಯೆಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತೇಳಿ ನಾವು 28ನೇ ತಾರೀಕಿಗೆ ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಸುಮಾರು 10ನೇ ಶತಮಾನದಲ್ಲಿ ಆಳಿ ಹೋದಂತಹ ನಮ್ಮ ದೇವರ ದಾಸಿಮಯ್ಯನವರು, ಇವರು ಮೊಟ್ಟ ಮೊದಲ ವಚನಕಾರರು. ಬಸವಾದಿ ಶರಣರಿಗಿಂತ ಪೂರ್ವದಲ್ಲಿಯ ವಚನಗಳನ್ನು ಸುಮಾರು 175 ವಚನಗಳನ್ನು ರಚನೆ ಮಾಡಿದರು. ಅವರ ಅಂಕಿತನಾಮ, ವಚನಗಳ ಅಂಕಿತನಾಮ ರಾಮನಾಥ ಅಂತೇಳಿ. ಇದು ಆ್ಯಕ್ಚುಲಿ ಇಂಥ ಚಿದಾನಂದ ಮೂರ್ತಿ ಖ್ಯಾತ ಸಾಹಿತಿಗಳು ಜೇಡರ ದಾಸಿಮಯ್ಯ ಬೇರೆ, ದೇವರ ದಾಸಿಮಯ್ಯ ಬೇರೆ ಅಂತ ಹೇಳಿ ಒಂದು ಅದನ್ನು ವದಂತಿಯನ್ನು ಹಬ್ಬಿಸಿದರು. ಆದರೆ ನಮ್ಮ ಸಮಾಜದ ಎಲ್ಲ ಹಿರಿಯರು ಕೂಡಿ ದೇವರ ದಾಸಿಮಯ್ಯ ಅಂದ್ರೆ ಅವನೇ, ಜೇಡ ದಾಸಿಮಯ್ಯ ಅನ್ನೋದು ಅವನೇ. ಅವರ ಕಾಯಕ ನೇಕಾರ, ನೇಗೆ ಆಗಿರೋದ್ರಿಂದ ಜೇಡ ದಾಸಿಮಯ್ಯ ಅಂತ ಬಂತು. ಆದರೆ ಆ ದೇವರಿಗೆ ವಸ್ತ್ರವನ್ನು ದಾನ ಮಾಡಿದಂತಹ ನಮ್ಮ ದೇವರ ದಾಸಿಮಯ್ಯನವರು ಏನಂದ್ರೆ ದೇವರ ಸಮಾನ ಅವರು, ಅವರೇ ದೇವರ ದಾಸಿಮಯ್ಯ, ಜೇಡ ದಾಸಿಮಯ್ಯ ಅವರೇ ಅಂತೇಳಿ ಅದನ್ನು ತೀರ್ಮಾನ ಮಾಡಿದರು. ಈ ಒಂದು ಉತ್ಸವವನ್ನು ಈ 28ನೇ ತಾರೀಕಲ್ಲಿ ಅದ್ಭುತವಾಗಿ ಮಾಡಬೇಕಂತೇಳಿ ತೀರ್ಮಾನ ತಗೊಂಡಿದ್ದರಿಂದ ತಾವೆಲ್ಲ ಹೆಚ್ಚಿನ ಒಂದು ಪ್ರಚಾರ ಕೊಟ್ಟು ಅವತ್ತಿನ ದಿವಸ ಹೆಚ್ಚಿನ ನಮ್ಮ ಸಮಾಜ ಜನರು ಭಾಗವಹಿಸುವಂತೆ ಪ್ರಚಾರ ಮಾಡಲು ತಮಗೆ ಈ ಮೂಲಕ ವಿನಂತಿ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ ಈ ಸುದ್ದಿಯನ್ನು. ಹಾಗಾದರೆ ಶ್ರೀ ದೇವರ ದಾಸಿಮಯ್ಯನವರ ಜಯಂತಿ ಉತ್ಸವದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಸುದ್ದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.